ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ಹುಳ ಬರ್ತೈತೆ ಗೈಸ್. ಇವತ್ತು ರೇಷ್ಮೆ ಹುಳ ಬರ್ತಿದೆ ಗೈಸ್, ಅದನ್ನ ತಗೋಬರಕ್ಕೆ ಹೋಗ್ತಿದೀವಿ. ಆಲ್ರೆಡಿ 6:30 ಆಗಿದೆ ಗೈಸ್. ಇದು ಲೇಟ್ ಆಗಿ ಕೊಡ್ತಿದ್ದಾರೆ. ಇಲ್ಲ ಅಂದ್ರೆ ಬೆಳಗ್ಗೆ ಜಾವ 4 ಗಂಟೆಗೆನೆ 3 ಗಂಟೆಗೆನೆ ಬಂದ್ಬಿಡ್ತಿತ್ತು. ಇದು ಸ್ವಲ್ಪ ಲೇಟ್ ಆಗಿದೆ, ಯಾಕಂದ್ರೆ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲಪ್ಪ. ಇನ್ನು ನೋಡಿ, ಪಂಚಾಯತ್ಗೆ ಹೋಗ್ತಿದ್ದೀನಿ. ಇದೆಲ್ಲ ಪೇಪರ್ ಗೈಸ್, ಇದೆಲ್ಲ ನಿಮ್ಗೆಲ್ಲ ತೋರಿಸ್ತೀನಿ ಇನ್ನು ಮುಂದೆ ಏನೇನು ಮಾಡಬೇಕು ಇದೆಲ್ಲ ಅಂತ. ಇವಾಗ ಹೋಗ್ಬಿಟ್ಟು ಅದು ಯಾವ್ದು ಊರೇ ಮಾಡ್ತಾ ಹೋಗುತ್ತೆ ನನಗೆ. ಯಾವುದು ಚಿಕ್ಕನಹಳ್ಳಿ, ಬುಕ್ಕನಕೆರೆ, ಏನೋ ಸಮಥಿಂಗ್ ಗೈಸ್. ಇಲ್ಲಿ ಊರು ಇನ್ನು 49 ಕಿಲೋಮೀಟರ್ಸ್ ಇದೆ. ಹೋಗಿ ಸಿಗೋಣ ಗೈಸ್ ಈಗ. ಬಾಯ್ ಬಾಯ್. ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ, ಎಲ್ಲಿ ವ್ಲಾಗ್ಸ್ ಅಂತ. ಇವಾಗ ಬರ್ತಿದೆ ಗೈಸ್, ಬರ್ತಿದೆ. ಅದ್ರೂ ತುಂಬಾ ಚೆನ್ನಾಗಿರೋ ವ್ಲಾಗ್ ಬರುತ್ತೆ ಇನ್ನು ಮುಂದೆಯಿಂದ. ಕಾಯ್ತಾ ಇರಿ ಗೈಸ್, ಕಾಯ್ತಾ ಇರಿ. ಬೈ ಬಾಯ್ ಗೈಸ್. ಇದೆ ಈಸ್ಕೊಂಡಿದ್ದೀನಿ ಇವಾಗ 3500 ಆಯ್ತು. ಬರೀ ಉಳುಕ್ ಮಾತ್ರ ಆಗಿರೋದು. ಇನ್ನೆಲ್ಲ ಐಟಮ್ಸ್ ಎಲ್ಲ ಒಂದು 2000 ರೂಪೀಸ್ ಆಗೈತೆ. ಒಂದು 5000 ರೂಪೀಸ್ ಖರ್ಚು ಅನ್ಕೊಳ್ಳಿ, ಆಗೈತೆ ಅಷ್ಟು. ಇವಾಗ ಈಸ್ಕೊಂಡು ಊರಿಗೆ ಹೋಗ್ಬಿಟ್ಟು ಇದನ್ನ ಹಾರಾಕ್ಬಿಟ್ಟು, ಅಂದ್ರೆ ಇದೆಲ್ಲ ಬೆಡ್ಶೀಟ್ ಎಲ್ಲ ಹಾಸ್ಬೇಕು, ಅಂದ್ರೆ ಪೇಪರ್ನ ಹಾಸಿ ಇವಾಗ ಊರಿಗೆ ಹೋಗಿ ಸೊಪ್ಪು ಹಾಕಂಗಿಲ್ಲ ಗೈಸ್. ಇನ್ನ 2 days ಸೊಪ್ಪು ಕೇಳಂಗಿಲ್ಲ. ಇದು ಆಲ್ರೆಡಿ ಇದು ಜರಕ್ ಕೂತಿದೆ. ಜರಕ್ ಅಂದ್ರೆ ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಅದು ಮಲ್ಕೊಂಡೈತೆ. ನಿದ್ದೆ ಮಾಡ್ತಿರ್ಬೇಕಾದ್ರೆ ಊಟ ತಿನ್ನಲ್ಲ ಗೈಸ್. ಅದು 2 days ನಿದ್ದೆ ಮಾಡ್ತದೆ, ಅಲ್ಲಿ ಗಂಟ ಊಟ ತಿನ್ನಲ್ಲ. ಆಮೇಲೆ ಊಟ ತಿನ್ನಿಸ್ತೀನಿ ಅಷ್ಟೇ ಗೈಸ್. ಇವಾಗ ಮನೆಗೆ ಹೋಗ್ಬಿಟ್ಟು ಇದು ಹಾರಾಕ್ಬೇಕು. ಇದಕ್ಕೆ ಸ್ವಲ್ಪ ಬೆಚ್ಚಗಿರ್ಬೇಕು ಗೈಸ್. ಇವಾಗ ಸ್ವಲ್ಪ ಕೋಲ್ಡ್ ವೆದರ್ ಇದೆಯಲ್ಲ, ಸೊ ಸ್ವಲ್ಪ ಬೆಚ್ಚಗಿಟ್ಕೋಬೇಕು ಗೈಸ್. ನಮ್ ಸರ್ಗೊಂದು 20 ಮೊಟ್ಟೆ ಬೇಕಂತೆ. ಅದನ್ನ ಕೊಡಕ್ಕೆ ಇವಾಗ ಇಲ್ಲಿ ನಿಲ್ಸಿದೀನಿ. ಇಲ್ಲಿ ನೋಡಿ, ಹಿಂಗಿರುತ್ತೆ ಮರಿಗಳು. ಅಂದ್ರೆ ಈ ತರ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಇದ್ರೊಳಗಡೆ ಮರಿ ಇರುತ್ತೆ ಗೈಸ್. ನಿಮ್ಗೆ ಅಲ್ಲೋದ್ಮೇಲೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಇವಾಗ ಅವ್ರು ಬಂದಿದ ತಕ್ಷಣ ಇದು ಕೊಟ್ಟು ಹೋಗ್ಬಿಡೋಣ ಗೈಸ್ ಊರಿಗೆ. ಗೈಸ್ ಖುಷಿ ಆಗ್ತಿದೆ ಗೈಸ್ ನನ್ಗೊಂಥರ. ಅಷ್ಟು ದಿವಸದಿಂದ ಮನೇಲಿ ಕುತ್ಕೊಂಡು ಏನು ಕೆಲಸ ಇರಲಿಲ್ಲ. ಇವಾಗ ಕೆಲಸ ಬಂತಲ್ಲ ವಾಪಸ್ ನನ್ನ ಕೈಗೆ ಅಂತ ಖುಷಿ ಆಗ್ತಿದೆ. ಇನ್ನು ನಾನ್ ಸ್ಟಾಪ್ ಗೈಸ್. ಇನ್ನು ಕೆಲಸ ಯಾವತ್ತೂ ಸ್ಟಾಪ್ ಆಗಲ್ಲ. ಯಾಕಂದ್ರೆ 2 ಬ್ಯಾಚ್ ಮಾಡ್ಕೊಂಡಿದ್ದೀನಲ್ಲ. ಹೋದ್ಸಲ ಏನಾಗ್ಬಿಟ್ಟಿತ್ತು ಅಂದ್ರೆ 200 ತಂದ್ಬಿಟ್ಟಿದೆ, ಅಂದ್ರೆ ಮೊಟ್ಟೆ 200. ಸೊ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಆದ್ರೆ ಅದು ಒಂದೇ ಬ್ಯಾಚ್ ಫುಲ್ ಕ್ಲಿಯರ್ ಆಗಿ ಹೋಗುತ್ತೆ. ಇವಾಗ 15 ದಿವಸ ಟೈಮ್ ತಗೊಂಡಿದ್ದೆ. ತಿರ್ಗಾ 1 ತಿಂಗಳು ಅನ್ಕೊಳ್ಳಿ. 1 ತಿಂಗಳು ಕುತ್ಕೊಂಡಿದ್ದೀನಿ ಮನೇಲಿ. ಇವಾಗ 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಅಂದ್ರೆ 100 ಮೊಟ್ಟೆ ಒಂದ್ಸಲ, ಇನ್ನೊಂದು 100 ಮೊಟ್ಟೆ ಇನ್ನೊಂದ್ಸಲ, ಆ ತರ. ಅಂದ್ರೆ ಸೊಪ್ಪು ಅದೇ ತರ ಇರ್ಬೇಕು ಅಲ್ವಾ, ಅದಕ್ಕೆ 2 ಬ್ಯಾಚ್ ಅಂತಾರೆ. ಇವಾಗ ಗೈಸ್ ಒಂಥರ ಖುಷಿ ಆಗ್ತಿದೆ ಗೈಸ್. ಇವತ್ತು ನನಗೆ ತುಂಬಾ ದಿವಸದಿಂದ ಮನೇಲಿ ಕುತ್ಕೊಂಡು ಇವಾಗ ಕೆಲಸ ಬಂದಿದೆ ಗೈಸ್. ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇವಾಗ ಕೆಲಸ ಒಂದು ಬಂತಲ್ಲ ಅಂತ. ಇವಾಗ ಮನೆಗೆ ಹೋಗ್ಬಿಟ್ಟು ತಗೊಬರೋಣ ಗೈಸ್. ಇನ್ನೊಂದು ಏನು ಗೊತ್ತಾ, ನೀವು ಎಲ್ಲರೂ ಕೇಳ್ತಿದ್ದೀರಾ ವಿಡಿಯೋ ಬಿಡ್ತೀರಾ ಅನ್ಕೊಂಡು 200 ಜನಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಆದ್ರೂ ಏನು ಗೊತ್ತಾ, 200 ಜನದಲ್ಲಿ ಒಂದು 10 ಪೀಪಲ್ಸ್ ಒಂದು 10 ಕಮೆಂಟ್ಸ್ ಹಾಕಿದ್ರೆ ಇನ್ನೂ ವಿಡಿಯೋ ರೀಚ್ ಆಗುತ್ತೆ, ಇನ್ನೂ ಜಾಸ್ತಿ ಜನಕ್ಕೆ ಹೋಗುತ್ತೆ ಅಲ್ವಾ. ಸೊ ಕಮೆಂಟ್ ಜಾಸ್ತಿ ಮಾಡಿ ಗೈಸ್. ಸಬ್ಸ್ಕ್ರೈಬು ಮಾಡಿ, ಆದರೆ ಕಮೆಂಟ್ ಸ್ವಲ್ಪ ಜಾಸ್ತಿನೇ ಮಾಡಿ. ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ನಿಮ್ಮಂಥವ್ರು ತುಂಬ ಜನ ನೋಡ್ಬೋದಲ್ವಾ, ಇದ್ರ ಬಗ್ಗೆ ತಿಳ್ಕೊಬೋದು ಏನಿದು ಅಂತ. ಈ ಥರ ವ್ಲಾಗ್ಸ್ ಯಾರು ಮಾಡಿಲ್ಲ ಇಲ್ಲಿ ಗಂಟ ನಮ್ಮ ಇದರಲ್ಲಿ, ಅದಕ್ಕೆ ನಾನು ಮಾಡ್ತಿರೋದಲ್ವಾ. ಸೊ ಎಲ್ಲರೂ ತಿಳ್ಕೊಬೋದು. ಇವಾಗ ನಮ್ಮ ಊರಿಗೆ ಹೋಗಿ ಇದನ್ನ ಹಾಸಿ ನೆಕ್ಸ್ಟು ಮುಂದಿನ ಕಾರ್ಯ ನೋಡಬೇಕು. ನಿಮಗೆ ಸ್ವಲ್ಪ ಹೇಳ್ಕೊಡ್ತೀನಿ ಗೈಸ್ ನಾನು. ಇವಾಗ ಎಲ್ಲ ಹೇಳ್ಕೊಟ್ಬಿಟ್ರೆ ನಿಮ್ಮ ತಲೆ ಒಳಗಡೆ ಹೋಗಲ್ಲ. ಅದು ತೋರಿಸ್ಕೊಂಡು ಹೇಳ್ಕೊಟ್ರೆ ನಿಮಗೆ ಗೊತ್ತಾಗೋದು. ಸೊ ಅದಕ್ಕೆ ನಾನು ಸ್ವಲ್ಪ ಹೇಳ್ಕೊಡ್ತೀನಿ ಗೈಸ್. ಸ್ವಲ್ಪ ಅಲ್ಲಿ ಗಂಟ ಕಾಯ್ಬೇಕು ಗೈಸ್ ನೀವು. ಗೈಸ್ ಇನ್ನೊಂದು ವಿಷಯ, ಇದು ಫಸ್ಟ್ನೇ ವರ್ಷನೇ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿರೋದು. ನಮ್ಮ ಮನೆಯವರು ಬರ್ತಡೇನ ಯಾವ ವರ್ಷನೂ ಮಾಡಲ್ಲ ಗೈಸ್. ನನಗೆ ಯಾರಿಗೂ ಮಾಡಲ್ಲ ನನ್ನ ಮನೇಲಿ ಆ ಥರ. ಸುಮ್ಮನೆ ಬಂದು ಕೇಕ್ ಕಟ್ ಮಾಡಿಸ್ತಾರೆ ಅಷ್ಟೇ. ಆಮೇಲೆ ಅದಕ್ಕೂ ತುಂಬ ಜನ ಏನೇನೋ ಅಂದಿದ್ದಾರೆ. ಆದರೆ ಅಂದಿರೋರಿಗೆಲ್ಲ ಒಂದು ಮಾತು, ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಬರ್ಡೇಗೆ ಏನಕ್ಕೆ ಕಣ್ಣು ಹಾಕ್ತೀರಾ ಗುರು ನೀವೆಲ್ಲ? ನಿಮ್ಮ ಬರ್ಡೇ ನೀವು ನೋಡ್ಕೊಳ್ಳಿ. ಅಟ್ಲೀಸ್ಟ್ ನನ್ನ ಬರ್ಡೇ ಅವ್ರು ಮಾಡ್ತಿದ್ದಾರೆ, ಏನೋ ಒಂದು ಪರವಾಗಿಲ್ಲ ಅಷ್ಟು ಮಾಡ್ತಿದ್ದಾರೆ ಅಂತ ಇಲ್ಲ. ಅವನ ಅಜ್ಜಿ ಅದಕ್ಕೂ ಹುರ್ಕೊಂಡು ಸಾಯ್ತಾರಲ್ಲ ಅಪ್ಪ ಇವ್ರುಗಳೆಲ್ಲ, ಯಾರ್ಯಾರೋ. ಅದಕ್ಕೆ ಗೈಸ್ ನನ್ನ ವಿಡಿಯೋ ಸ್ವಲ್ಪ ಡಿಲೇ ಆಗಿದ್ದು, ಅದಕ್ಕೆ ಆಗ್ತಿರ್ಲಿಲ್ಲ ಅಷ್ಟೇ. ಇವನ್ ಲಾಸ್ಟ್ ಇಯರ್ 18 ಬರ್ಡೇ ಅದೇ ಗ್ರ್ಯಾಂಡ್ ಮಾಡ್ಕೋಬೇಕಾಗಿರೋದು. ಬರ್ಡೇನ ನಾನು ಬರ್ಡೇ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಹೊಸ ಬಟ್ಟೆ ಕೂಡ ಹಾಕಿರ್ಲಿಲ್ಲ ನಾನು, ಹೊಸ ಬಟ್ಟೆ ಅಥವಾ ಕೇಕ್ ಕೂಡ ಕಟ್ ಮಾಡಿರ್ಲಿಲ್ಲ, ನಥಿಂಗ್. ಆ ಬರ್ಡೇನೇ ಅನ್ಸ್ಕೊಂಡಿಲ್ಲ. ಈ ವರ್ಷ ಏನಿಗೆ ಗ್ರ್ಯಾಂಡ್ ಆಯ್ತು ಅಂದ್ರೆ ಬೈಕ್ ತಗೊಂಡಿದ್ದೀನಿ. ಸೊ ಅದು ಗ್ರ್ಯಾಂಡ್ ಆಗಿ ಮಾಡಿಸಿರೋದು ಅಷ್ಟೇ. ನನಗೆ ಗೊತ್ತಿರಲಿಲ್ಲ, ನಾನೇನು ಮಾಡಿಸಿಲ್ಲ ಗುರು, ಅವ್ರು ಮಾಡಿರೋದು ಆ ಥರ ಅಷ್ಟು ಗ್ರ್ಯಾಂಡಾಗಿ.
ಖುಷಿ ಆಯಿತು ಗೈಸ್ ಮಾಡಿದ್ದಕ್ಕೆ. ನನ್ನ ಲೈಫಲ್ಲಿ ಆ ಥರ ಯಾವತ್ತೂ ಮಾಡಿಸಿಲ್ಲ, ಯಾರೂ ಮಾಡಿಲ್ಲ. ಸೊ ಇಟ್ ಈಸ್ ಮೆಮೊರೇಬಲ್ ಗೈಸ್. ಈಗ ಅವ್ನು ಬರೋಗಂಟ ನಾವೇ ಹೋಗಿ ಅಲ್ಲಿ ಇಡ್ತಿರೋಣ. ಆಮೇಲೆ ಅವ್ನ ಮನೆಗೆ ಹೋಗಿದ್ದಾನೆ ಕೀ ತರಕ್ಕೆ. ಅದಕ್ಕೆ ಅವ್ನು ಕಾಯ್ಕೊಂಡಿದ್ರೆ ಆಗಲ್ಲ. ಇವಾಗ ಬೇಗ ಹುಳ ಮಡಗಬೇಕು. ಅದಕ್ಕೆ ಈ ಪೇಪರೇ ಮೇಯ್ನ್ ರೋಲ್ ಗೈಸ್ ಅಲ್ಲಿಗೆ. ಈ ಪೇಪರ್ ಇಲ್ಲ ಅಂದರೆ ಹುಳನೇ ಮಡಗೋದಲ್ಲ ಗೈಸ್. ಈಗ ನೋಡಿ ಹಿಂಗೆ ಹಾಕ್ಕೊಂಡು ಬಿಡ್ಕೊಂಡು ಹೋಗ್ಬೇಕು ಈ ಥರ. ಇದು ಪೇಪರು, ಇದನ್ನು ಇವಾಗ ದಾರ ಕಟ್ಟಿದ್ದು. ಇದು ಲಾಸ್ಟ್ ಟೈಮು ನಂಗೆ ಗೊತ್ತಿರಲಿಲ್ಲ. ಆಫೀಸರ್ಸ್ ಬಂದಾಗ ಹೇಳ್ಕೊಟ್ರು ಈ ಥರ ಕಟ್ಟಿದ್ರೆ, ಅಂದರೆ ಇವಾಗ ನಾವು ಹುಳ ಇದು ಕಡ್ಡಿ ಜಾಸ್ತಿ ಹಾಕೋದಾಗ ಇದಕ್ಕಿಂತ ಹೈಟ್ ಬಂದುಬಿಡುತ್ತೆ. ಆಗ ಹುಳ ಏನು ಮಾಡುತ್ತೆ, ಕೆಳಗಡೆ ಬಿದ್ದು ಹೋಗ್ತಾ ಇರುತ್ತೆ. ಅದಕ್ಕೆ ಇದು ಕಟ್ಬಿಟ್ಟು ಇದ್ರೂ ಸಮೇತನೇ ಈ ಪೇಪರ್ನ ಹಾಸಿದ್ರೆ ಆಗ ಹುಳ ಕೆಳಗಡೆ ಬೀಳಲ್ಲ. ಅವಾಗ ಹೈಟ್ ಆಗುತ್ತಲ್ಲ, ಇಷ್ಟು ಹೈಟ್ ಗಂಟ ನಾನೇನು ಹಾಕಲ್ಲ. ಸೊ ಇಲ್ಲಿ ಗಂಟ ಹಾಕ್ಬಿಡೋದು. ಇವಾಗ ಇದನ್ನು ಕಟ್ ಮಾಡಿ ಅಲ್ಲಿ ಬಿಟ್ಟಾದ್ಮೇಲೆ ತೋರಿಸ್ತೀನಿ ನಿಮಗೆ. ಫೈನಲ್ ಲುಕ್ ತೋರಿಸ್ತೀನಿ. ಮಾಡ್ತಿರ್ಬೇಕಾದ್ರೆ ತೋರಿಸಲ್ಲ ಇಲ್ವಾ. ನೋಡಿ ಈ ಥರ ಬರುತ್ತೆ ಇದು. ಇವಾಗ ಇಲ್ಲಿದ್ದನ್ನ ಇಲ್ಲೈತೆ ನೋಡಿ, ಇದು ಲೆವೆಲ್ ಅಪ್ ಆಗೈತೆ, ಸ್ವಲ್ಪ ಮೇಲೆ ಬಂದಿದೆಯಲ್ಲ. ಆವಾಗ ಕಡ್ಡಿ ಈ ಹತ್ರ ಗಂಟ ಬರುತ್ತೆ. ಸೊ ಆಗ ನೋ ಪ್ರಾಬ್ಲಮ್. ಅಂದರೆ ಇದು ಲಾಸ್ಟ್ ಸಿಸ್ಟಮಲ್ಲೆಲ್ಲ, ಹಳೆ ಸಿಸ್ಟಮಲ್ಲೆಲ್ಲ ಹೆಂಗೆ ಅಂದರೆ ಕಡ್ಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಇಡಬೇಕಾಗಿತ್ತು. ಇವಾಗ ಹಂಗೆಲ್ಲ ಕಡ್ಡಿ ಮೇಲೆ ಕಡ್ಡಿ ಹಾಕೊಂಡು ಹೋಗ್ತಿರೋದಲ್ವ. ಸೊ ಅದು ಜಾಸ್ತಿ ಹೈಟ್ ಆಗ್ತಿರುತ್ತೆ. ಸೊ ಈ ಥರ ಮಾಡ್ಕೊಬಿಡ್ಬೇಕು. ಇನ್ನೂ ಹೈಟ್ ಮಾಡ್ಬೋದಾಗಿತ್ತು, ಬಟ್ ನೆಕ್ಸ್ಟ್ ಸಲ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ಅವಾಗ ಮಾಡೋಣ. ನೋಡಿ ಅದು ಇದು ಒರಿಜಿನಲ್ಲು. ಅದು ಇದಕ್ಕಾಗೆ ಮಾಡಿರೋದು. ಅದು ನಮ್ದು ಏನಾಗಿದೆ ಅಂದರೆ ಇದು 6 ಅಡಿ ಬರಬೇಕು. 6 ಅಡಿ ಇದು ಬರೋದು. ಅದ್ರ ಮೇಲೆ ಜಾಸ್ತಿ ಬರೋಲ್ಲ. ಅದ್ರ ಮೇಲೆ ಬಂದರೆ 7 ಅಡಿ ಆಯಿತಾ, 8 ಅಡಿ ಬರುತ್ತೆ ಆಯಿತಾ. ಇವಾಗ ಏನಾಗೈತೆ ಅಂದರೆ ಪ್ರಾಬ್ಲಮ್ಮು, ಇದು 6.5 ಅಡಿ ಐತೆ ನಮ್ಮದು ಮೇಜ ಅಂತಾರೆ ಇದನ್ನು. ಅದು 6.5 ಅಡಿ ಐತೆ. ಸೊ ಇದನ್ನು ಈ ಥರ ಹಾಕಿ ನೆಕ್ಸ್ಟು ಈ ಥರ ಏನಿದು, ನೀವು ಕರ್ನಾಟಕ ಊಟದಲ್ಲೆಲ್ಲ ನೋಡಿರ್ತೀರಲ್ಲ, ಇದನ್ನು ಯಾವುದೇ ಊಟದಲ್ಲಾಗಲಿ ಈ ಥರ ನೋಡಿರ್ತೀರ. ಈ ಥರ ಅದನ್ನು ತಂದು ಈ ಥರ ಶೀಟ್ ಥರ ಹಾಸ್ತಾಯಿದ್ದೀನಿ. ಇವಾಗ ಗ್ಯಾಪ್ ಮಿಕ್ಕೊಳ್ಳಲ್ಲ ಈ ಥರ. ಇವಾಗ ಇಲ್ಲಿನೂ ಆಗುತ್ತೆ, ಅಲ್ಲಿನೂ ಆಗುತ್ತೆ. ಡಬಲ್ ಹೋಗ್ತಾಯಿದೆ, ಯಾಕಂದರೆ ಇದು ಸ್ವಲ್ಪ ಚಿಕ್ಕದಲ್ವ ಗೈಸ್, ಅದಕ್ಕೆ ಡಬಲ್. ಈ ಸಲ ಏನು ತಪ್ಪಾಗಬಾರ್ದು. ಲಾಸ್ಟ್ ಸಲ ಸ್ವಲ್ಪ ತಪ್ಪಾಯಿತು ನನ್ನಿಂದ, ಆದರೆ ಈ ಸಲ ಸ್ವಲ್ಪನೂ ತಪ್ಪಾಗಬಾರ್ದು ಅಂತ ಫುಲ್ ಸಿನ್ಸಿಯರಾಗಿ ಮಾಡ್ತಾಯಿದ್ದೀನಿ. ಮಾಡೋಣ ಗೈಸ್. ನೋಡಿ दो है ना बताएं ना मैंने, इसको इधर रखता हूँ, उसको ಓಪನ್ ಕರೋ ಗೈಸ್. ನೋಡಿ ಈ ಥರ ಕೊಟ್ಟಿರ್ತಾರೆ ಹುಳನ, ಈ ಥರ ಪ್ಯಾಕ್ ಮಾಡಿ ಹಿಂಗೆ ರೋಲ್ ಮಾಡಿ ಕೊಟ್ಟಿರ್ತಾರೆ ನಮಗೆ. ನಾವು इधर ओढ़ना ना, इसके बगल इसके पास रख दो. ಈ ಥರ ಮರ್ಚ್ಕೊಬಿಟ್ಟಿರ್ತದೆ ಗೈಸ್. ಅದನ್ನೆಲ್ಲ ಹಿಂಗೆ ಓಪನ್ ಮಾಡಬೇಕು. ಆವಾಗ ಅದು ಫ್ರೀಯಾಗಿ ಓಡಾಡ್ತಾ. ಇದೆಲ್ಲ ಹುಳ ಗೈಸ್. ಇದೆಲ್ಲ ಇಲ್ಲಿ ಎಷ್ಟು ಚೋಟ ಐತೆ, ಚಿಕ್ಕದೈತೆ ನೋಡಿ ಗೈಸ್. ಇಷ್ಟೇ ಇದ್ರ ಕೆಲಸ. ಇನ್ನು ಮುಗೀತು. ಇನ್ನು 2 ಡೇಸ್ ಗಂಟ, ಇನ್ನು ನಾಳೆ ಸಂಜೆ ಗಂಟ ಇನ್ನು ಸೊಪ್ಪು ಕೊಡೋಂಗಿಲ್ಲ. ಸೊ ಅಲ್ಲಿ ಗಂಟ ನನಗೆ ಕೆಲಸ ಇರೋಲ್ಲ. ಅಷ್ಟೇ. ಅದಾದಮೇಲೆ ಬಿಟ್ಬಿಡೋದು. ಇವಾಗ ಎಲ್ಲ ಕವರ್ ಮಾಡಿಸ್ತೀನಿ, ಕಿಟಕಿಗಳೆಲ್ಲ ಎಲ್ಲರೂ ಆಲ್ರೆಡಿ ಕವರ್ ಆಗಿದೆ. ಒಂದು 3 ಬಿಟ್ಟಿದ್ದೀನಿ. 3 ಬಿಟ್ಬಿಟ್ಟವನೇ, ಅದು ಚೀಲ ಇರಲಿಲ್ಲ ಅಂತ. ಅದಕ್ಕೆ ಉಸ್ಕಾಯೇ ಉದರ್ ಹಿಂಗೆ ಮಾಡಿಬಿಡು ಟೀಕೆ. ಕಾರ್ ಮೇರ ಇಲ್ಲಿ ಕೆಲಸ ಮುಗೀತಲ್ಲ. ಸೊ ಈಗ ಮೈಸೂರಲ್ಲಿ ಸ್ವಲ್ಪ ಕೆಲಸ ಉಂಟು. ಬೋಳಿ ಮಕ್ಕಳ, ಮೈಸೂರಲ್ಲಿ ಸ್ವಲ್ಪ ಕೆಲಸ ಉಂಟು. ಸೊ ಈಗ ವಾಪಸ್ ಹೋಗ್ತಾ ಇದ್ದೀರಿ. ನಾಳಿದ್ದ ಗಂಟೆ ಕೆಲಸ ಇರಲ್ಲ, ಆದರೆ ಅದು ಊಟ ತಿನ್ನಲ್ವಲ್ಲ, ಅಲ್ಲಿ ಗಂಟೆ ಕೆಲಸ ಇರಲ್ಲ. ಅದು ಸುಮ್ಮನೆ ಅದ್ರ ಬಾಯಿಗೆ ಬಿಟ್ಬಿಡೋದೇನೆ. ಯಾವಾಗ ಅದು ಊಟಕ್ಕೆ ತಿನ್ನಕ್ಕೆ ಶುರು ಆಗುತ್ತೆ, ನಮ್ಗೆ ಊಟ ಇರಲ್ಲ, ಆ ಥರ ಅದಕ್ಕೆ ಊಟ ತಿನ್ನಿಸ್ಬೇಕು. ಅದಕ್ಕೆ ಇವಾಗ ಸ್ವಲ್ಪ ನನ್ನ ಕೆಲಸ ಕಂಪ್ಲೀಟ್ ಮಾಡ್ಕೊಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಆಮೇಲೆ ನನಗೆ ಸ್ವಲ್ಪ ಈ ಮೊದಲು ಕಾರ್ ನಿಂತಿದ್ರೆ ಕಣ್ಣು ಮುಂದೆ ಇಟ್ಸ್ ಓಕೆ, ಕಾರ್ ಅಂತಿದೆ. ಇವಾಗ ಗಾಡಿ ಅಂತೀನಿ. ಅದಕ್ಕೋಸ್ಕರ ಗಾಡಿ ನಿಲ್ಲಿಸ್ಬಿಟ್ಟು ನಾನು ಬೈಕ್ ಎತ್ಕೊಬರಕ್ಕೆ ಮೇನ್ ರೀಸನ್ ಇದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟದ ಕೆಲಸ ಉಂಟು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಗೈಸ್. ಈಗ ಹೋಗಿ ನಮ್ಮ ಅಜ್ಜಿಯವರಲ್ಲಿ ತಿಂಡಿ ಮಾಡಿಕೊಂಡು ಹೋಗೋಣ. ಇದೆಲ್ಲ ನಾನು ಹಾಕಲ್ಲ ನಿಮ್ಗಳಿಗೆ, ಯಾಕಂದರೆ ಯು ವಿಲ್ ಜಡ್ಜ್ ಮೀ ಲಾಟ್. ಸೊ ಇವೆಲ್ಲ ನಾನು ಮನೆ ವ್ಲಾಗೇ ಮಾಡಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇರ್ಬೋದು, 5 ಮಿನಿಟ್ಸ್ to 6 ಮಿನಿಟ್ಸ್ ಇರ್ಬೋದೇನೋ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಒತ್ತಿರಿ. 200 ಜನ ನೋಡ್ತೀರಾ, ಅದ್ರಲ್ಲಿ 50 ಜನ ಒತ್ತಿದ್ದೀರಾ. ಆದರೆ ನಮ್ಮ ಕಡೆಯವ್ರು ಯಾರೋ ಒಂದು 5-6 ಜನ ಬೇರೆಯವ್ರು ಇರ್ಬೋದೇನೋ, ಎಲ್ಲ ನಮ್ಮ ಕಡೆಯವ್ರು ಒತ್ತಿದ್ದೀರಾ. ಇನ್ನು
200 ಜನ ಓದ್ತಿದ್ರೆ ಏನ್ರಿ ನಿಮಗೆ ರೋಗ? ಯಪ್ಪ ದೇವ್ರ, ಸಬ್ಸ್ಕ್ರೈಬ್ ಒತ್ತಕ್ಕೆ ಹೇಳ್ತೀರಾ ಗುರು. ನಾನ್ ಬಂದವ್ರಿಗೆಲ್ಲ ಸಬ್ಸ್ಕ್ರೈಬ್ ಒತ್ತಿತಾ ಇರ್ತೀನಿ, ನೀವು ಸಬ್ಸ್ಕ್ರೈಬ್ ಒತ್ತಕ್ಕೆ ಹೇಳ್ತೀರಾ ಅಲ್ಲ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಜಾಸ್ತಿ ಮಾಡಿ. ಏನ್ ಮಾಡ್ಲಿಲ್ಲ ಅಂದ್ರೂ ಕಮೆಂಟ್ ಜಾಸ್ತಿ ಮಾಡಿ, ನನ್ನ ವಿಡಿಯೋ ಸ್ವಲ್ಪ ಎಲ್ಲರಿಗೂ ರೀಚ್ ಆಗ್ಲಿ. ಕಮೆಂಟ್ ಜಾಸ್ತಿ ಮಾಡಿ ಅಷ್ಟೇ ಗೈಸ್, ಇನ್ನೇನು ಉಳ್ದಿಲ್ಲ ಹೇಳಕ್ಕೆ. ಸೊ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ನಾಡಿದ್ದು. ಓಕೆ, ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಡ್ತೀನಿ. ಅಲ್ಲಿ ಗಂಟ ತಾಳ್ಮೆಯಿಂದ ಇರಿ. ಬಾಯ್ ಬಾಯ್ ಬಾಯ್, ಖತಮ್, ಟಾಟಾ, ಗುಡ್ ಬಾಯ್.